ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ತನ್ನನ್ನು ಪ್ರೀತಿಸುವವರೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸುವ, ಸಾಧು ಜನರನ್ನು ಕಾಪಾಡುವ, ಯಥಾರ್ಥವಾಗಿ ಮೊರೆ ಇಡುವವರಿಗೆ ಹತ್ತಿರವಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಪ್ರಾರ್ಥನೆಯ ಕುರಿತು, ಡಾಕ್ಟರನ್ನು ಕರೆತಂದಂಥ ಪ್ರಾರ್ಥನೆ. ಹೌದು ಪ್ರೇರೆ, ಒಬ್ಬ ಡಾಕ್ಟರ್ನನ್ನು ತಕ್ಕ ಸಮಯಕ್ಕೆ ಕರೆತಂದಂಥ ಆ ಪ್ರಾರ್ಥನೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ದೇವರ ಆತ್ಮನ, ಯೇಸುವಿನ ಆತ್ಮನ ಸಹಾಯ ಕೇಳೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಪ್ರಾರ್ಥನೆ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವಸ್ವರೂಪನೇ, ಆತ್ಮಸ್ವರೂಪನೇ ದೇವ, ನಿಮ್ಮನ್ನು ಪ್ರೀತಿಸುವವರೆಲ್ಲರ ಇಷ್ಟವನ್ನು, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರೆಲ್ಲರ ಇಷ್ಟವನ್ನು ನೆರವೇರಿಸುವಾತನೇ ಮತ್ತು ಯಥಾರ್ಥವಾಗಿ ಮೊರೆ ಇಡುವಾಗ ಹತ್ತಿರವಾಗಿರುವಾತನೇ ನಿಮಗೆ ಸ್ತೋತ್ರ ಪ್ರಭುವೇ. ಡಾಕ್ಟರನ್ನು ಕರೆತಂದಂಥ ಪ್ರಾರ್ಥನೆ, ವೈದ್ಯನನ್ನು ಕರೆತಂದ ಪ್ರಾರ್ಥನೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಈ ಚಿಕ್ಕ ಘಟನೆ ಮೂಲಕ ನಿಮ್ಮ ಮಕ್ಕಳೊಂದಿಗೆ, ನಮ್ಮೆಲ್ಲರೊಂದಿಗೆ ಮಾತನಾಡಿ ನಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಕೃಪೆ ಕಾರ್ಯ, ಶುಭ ಕಾರ್ಯ ಮಾಡಬೇಕೆಂದು ಮತ್ತು ನಿಮ್ಮ ಭಯಭಕ್ತಿ ಉಳ್ಳವರಿಗೆ ನಿಮ್ಮ ಕೃಪೆ ಸಮೀಪವಾಗಿರುತ್ತದೆ, ನಿಮ್ಮ ಸಹಾಯ ಸಮೀಪವಾಗಿರುತ್ತದೆ ಎನ್ನುವಂತೆ ಅನುಗ್ರಹಿಸಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಡಾಕ್ಟರ್ನನ್ನು ತಂದಂಥ ಪ್ರಾರ್ಥನೆ ಪ್ರೇರೆ. ಡಾಕ್ಟರ್ನನ್ನು ತಕ್ಕ ಸಮಯದಲ್ಲಿ ಕರೆತಂದಂಥ ಪ್ರಾರ್ಥನೆ. ಈ ಅಂಶದಲ್ಲಿ ನೋಡುವುದಾದರೆ, ಒಂದು 6 ವರ್ಷಗಳುಳ್ಳ ಆ ಬಾಲಿಕೆ ಸಂಡೇ ಸ್ಕೂಲ್ಗೆ ಹೋಗುತ್ತಿರುವಾಗ ಅಲ್ಲಿ ಕಲಿತುಕೊಂಡಂಥ ವಾಕ್ಯ ಪ್ರೇರೆ ಏನೆಂದರೆ, ಬೇಡಿಕೊಳ್ಳಿರಿ ಆವಾಗ ನಿಮಗೆ ದೊರಕುವುದು ಎನ್ನುವ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ ಭಾಗದ ಆ ವಾಕ್ಯ. ಆಕೆ ಆ ಮಾತುಗಳನ್ನು ಹೃದಯದೊಳಗೆ ಬಲವಾಗಿ ಉಪಯೋಗಿಸ್ತಿದ್ದಳು, ಅಂದರೆ ನಾಟಿತ್ತು. ಆದ್ದರಿಂದಾಗಿ ತಂದೆ ತಾಯಿಗಳು ಒಂದು ಸಮಯದಲ್ಲಿ ದಿಕ್ಕು ದೋಚದ ಸ್ಥಿತಿಯಲ್ಲಿರುವಾಗ ಆಕೆ ಆ ದೇವರನ್ನು ಕೇಳಿಕೊಳ್ಳುವುದಕ್ಕೆ ಪ್ರಾರಂಭಿಸಿದಳು. ಆಕೆ ದೇವರನ್ನು ಕೇಳುವುದು, ಅದರ ಮೂಲಕ ಡಾಕ್ಟರ್ನನ್ನು ಕರೆತಂದಿತು ಪ್ರೇಯರ್. ಹೀಗೆ ಒಂದು ದಿನ ತಂದೆ ಅರ್ಧ ರಾತ್ರಿಯಲ್ಲಿ ಆ ಸಮಯದಲ್ಲಿ ಮನೆಗೆ ಬಂದನು. ಕೆಲಸಗಳ ಭಾರದ ಮುಖಾಂತರ ಶರೀರ ಬಲಹೀನತೆಯಿಂದ ಕುಗ್ಗಿ ಹೋಗಿದ್ದನು. ಹಠಾತ್ತಾಗಿ ಆ ಎದೆ ನೋವಿನಿಂದ ರಾತ್ರಿ ಎದ್ದು ಕೂತುಕೊಂಡನು. ಆಗ ಹೆಂಡತಿಯನ್ನು ಎಬ್ಬಿಸಲು ಆಕೆ ಈ ಅರ್ಧರಾತ್ರಿಯಲ್ಲಿ ಈ ಸಮಯದಲ್ಲಿ ಡಾಕ್ಟರ್ ಅವರನ್ನು ಯಾರು ಕರೆತರುತ್ತಾರೆ ಎಂದು ಆವೇದನೆ ಹೊಂದಿದಳು. ಅದೇ ಸಮಯದಲ್ಲಿ ನಿದ್ರೆಯಿಂದ ಆ ಚಿಕ್ಕ ಬಾಲಿಕೆ ದಿಢೀರನೆ ಎದ್ದು ಆ ತಂದೆ ತಾಯಿ ಮಾತಾಡುವುದನ್ನು ಕೇಳಿ, ಆ ಸಂಭಾಷಣೆಯನ್ನು ಕೇಳಿ ಯಾರಿಗೆ ತಿಳಿಯದಂತೆ ಮನೆಯಿಂದ ಹೊರಗಡೆ ಹೋಗಿ ಡಾಕ್ಟರ್ ಅವರ ಮನೆ ಬಳಿಗೆ ಹೋದಳು. ಆವಾಗ ಆ ಡಾಕ್ಟರ್ ಕೂಡ ದೀರ್ಘ ನಿದ್ರೆಯಲ್ಲಿದ್ದನು ಪ್ರೇರೆ. ಆಗ ಆ ಚಿಕ್ಕ ಬಾಲಿಕೆ ತನ್ನ ಬಾಗಿಲುಗಳನ್ನು ತಟ್ಟಿದಳು. ಹೀಗೆ ಆ ಬಾಗಿಲನ್ನು ತಟ್ಟುತ್ತಾಳೆ. ಆವಾಗಲೇ ಆ ಡಾಕ್ಟರ್ ಕೂಡ ಆ ದೀರ್ಘ ನಿದ್ರೆಯಲ್ಲಿದ್ದನು. ಮತ್ತು ಡಾಕ್ಟರ ಹೊರಗಡೆ ಬಂದು ಆ ಬಾಲಿಕೆಯನ್ನು ನೋಡಿ ಕೂಡ ಎಷ್ಟು ಮಾತ್ರ ಹಚ್ಚಿಕೊಳ್ಳದೆ ಮತ್ತೆ ಬಾಗಿಲು ಮುಚ್ಚಿಕೊಂಡು ಹೋಗಿ ನಿದ್ರೆ ಮಾಡಿದನು. ಆವೇದನೆ, ದುಃಖ ಹೊಂದಿದ ಬಾಲಿಕೆ ಸಂಡೇ ಸ್ಕೂಲ್ ಕಲಿಯುವಾಗ ಕಲಿತುಕೊಂಡಂಥ ಆ ವಾಕ್ಯವನ್ನು ಜ್ಞಾಪಕ ಮಾಡಿಕೊಂಡು ಪ್ರಾರ್ಥಿಸಲು ತೊಡಗಿದಳು. ಏಸಪ್ಪ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ಬಾಗಿಲು ತೆರೆಯುತ್ತದೆ ಎಂದಿದ್ದೀರಿ. ನಮ್ಮ ತಂದೆಯವರಿಗೆ ಆರೋಗ್ಯ ಸರಿಯಿಲ್ಲ, ಡಾಕ್ಟರ್ ಬೇಕಾಗಿದೆ, ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ನೀನು ನನ್ನ ಪ್ರಾರ್ಥನೆ ಆಲಿಸು ಎಂದು ಪ್ರಾರ್ಥನೆ ಮಾಡಲು ತೊಡಗಿದಳು. ಎಷ್ಟು ಆಶ್ಚರ್ಯ ಪ್ರೇರೆ! ಸ್ವಲ್ಪ ಹೊತ್ತಿನಲ್ಲಿಯೇ ಆ ಡಾಕ್ಟರ್ನ ರೂಪದೊಳಗೆ ಒಬ್ಬ ಮನುಷ್ಯ ಅಲ್ಲಿ ಕಾಣಿಸಿಕೊಂಡನು. ಮಗಳೇ, ಬಾ, ನಿಮ್ಮ ತಂದೆಯ ಬಳಿಗೆ ಹೋಗೋಣ ಎಂದು ಹೇಳಲು ಇಬ್ಬರೂ ಹೊರಟು ಮನೆಗೆ ಬಂದರು. ತಂದೆ ತಾಯಿಗಳು ವಿಸ್ಮಯ ಹೊಂದಿದರು.
ಬಂದಂಥ ಡಾಕ್ಟರ್ ಬಾಲಿಕೆಯ ಆ ತಂದೆಯನ್ನು ಪರೀಕ್ಷಿಸಿದಂತೆ ಆತನ ಎದೆಯ ಮೇಲೆ ಕೈಗಳನ್ನು ಇಡಲು ಆತನೊಳಗಿರುವಂಥ ಹೃದಯದ ಆ ಎದೆ ನೋವು ಮಾಯವಾಯಿತು. ಡಾಕ್ಟರ್ ಕೂಡ ಕೂಡಲೇ ಅದೃಶ್ಯವಾದನು. ಹೌದು ಪ್ರೇರೆ, ಅದರಿಂದಾಗಿ ಬಂದಂಥ ಡಾಕ್ಟರ್ ಸಾಧಾರಣ ಡಾಕ್ಟರ್ ಅಲ್ಲವೆಂದು, ಆತನು ಒಬ್ಬ ದೇವದೂತನೆಂದು ಇಲ್ಲವೇ ದೇವಕುಮಾರನು ಎಂದು ನೆನೆಸಿದರು, ಯೇಸು ಕ್ರಿಸ್ತನೆಂದು ನೆನೆಸಿದರು. ಹೌದು ಪ್ರೇರೆ, ಪ್ರಾರ್ಥನೆ ಪ್ರಕೃತಿಗೆ ಮೀರಿದಂಥ ಕಾರ್ಯಗಳನ್ನು ಮಾಡುತ್ತದೆ, ಸಾಧ್ಯ ಮಾಡುತ್ತದೆ. ಹೀಗೆ ಆ ಚಿಕ್ಕ ಬಾಲಿಕೆಯ ಪ್ರಾರ್ಥನೆ ಪ್ರಭು ಆಲಿಕಿಸಿದನು. ಹೌದು, ಮಕ್ಕಳಂತೆ ನಾವು ಪ್ರಾರ್ಥನೆ ಮಾಡುವುದಾದರೆ ಪ್ರಭು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೂಡ ಕೇಳುತ್ತಾನೆ ಪ್ರೇರೆ. ಹೀಗೆ ಮಕ್ಕಳಂತೆ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವಾ ಎಂದು ಪ್ರಶ್ನಿಸಿಕೊಳ್ಳೋಣ ಪ್ರೇರೆ. ಹೀಗೆ ನಾವು ತಕ್ಕ ಸಮಯದಲ್ಲಿ ನಾವು ದೇವರಿಂದ ಉತ್ತರ ಪಡೆಯೋಣ ಪ್ರೇರೆ. ಹೀಗೆ ದೇವರ ವಾಕ್ಯ ಸತ್ಯವಾಗಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಹೌದು ಪ್ರೇರೆ, ನಮ್ಮ ಪ್ರಭು ಇರುವಾತನು, ಕೊಟ್ಟ ಮಾತನ್ನು ನೆರವೇರಿಸುವಾತನು, ಯಥಾರ್ಥವಾಗಿ ಮರೆಯಿಡುವುದಾದರೆ ಹತ್ತಿರವಾಗಿ ಇದ್ದಾನೆ. ಹೌದು ಪ್ರೇರೆ, ಹಸಿದವನಿಗೆ ಆಹಾರವನ್ನು ಕೊಡುತ್ತಾನೆ, ಭಯಭಕ್ತಿಯುಳ್ಳವರಿಗೆ ನಿದ್ರೆಯಲ್ಲಿಯೂ ಆಹಾರ ಕೊಡುತ್ತಾನೆ. ಹೌದು ಪ್ರೇರೆ, ನಮ್ಮ ಪ್ರಾರ್ಥನೆ ಕಿವಿಗಳು ಜೀವಂತ ದೇವರು ಯೇಸು ಕ್ರಿಸ್ತನು. ಆತನಲ್ಲಿ ವಿಶ್ವಾಸ ಇಡೋಣ ಪ್ರೇರೆ. ನಾವು ಕೂಡ ಬಾಲಿಕಳಂತೆ ಮತ್ತೆ ಪ್ರಭುವಿನ ಬಾಗಿಲು ತಟ್ಟೋಣ ಪ್ರಾರ್ಥನೆಯಲ್ಲಿ. ಆತನು ಕೃಪಾಪೂರ್ಣನಾಗಿದ್ದಾನೆ, ಆತನು ಸರ್ವವನ್ನು ದಯಪಾಲಿಸುವ ಸರ್ವಶಕ್ತನಾಗಿದ್ದಾನೆ. ಇಂಥ ಮಹಾಕೃಪೆ ಅದ್ಭುತವಾಗಿ ಡಾಕ್ಟರ್ನನ್ನು ಮನೆಗೆ ಕರೆತಂದಂಥ ಆ ಪ್ರಾರ್ಥನೆ, ಅಂಥ ಅದ್ಭುತ ಕಾರ್ಯಗಳು, ದೇವಚಿತ್ತಾನುಸಾರವಾದ ಕಾರ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ಆಗುವಂತೆ ತಂದೆ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ಪ್ರಭು ಒಡೆಯ ಕೃಪೆ ತೋರಲಿ. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆ, ರಕ್ಷಣೆ, ಪರಿಶುದ್ಧಾತ್ಮನ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ದೈವ ಸನ್ನಿಧಿ, ಸಾಮರ್ಥ್ಯ, ಆಶೀರ್ವಾದ ನಮ್ಮೊಂದಿಗೂ, ನಮ್ಮ ಕುಟುಂಬ ಸಭೆ ಸಹವಾಸದೊಂದಿಗೂ, ನಮ್ಮ ದಿನನಿತ್ಯದ ಎಲ್ಲ ಕಾರ್ಯಗಳಲ್ಲಿ ಯೇಸು ನಾಮದ ಶಕ್ತಿಯಿಂದ, ರಕ್ತದಿಂದ, ಆತ್ಮನ ಅಭಿಷೇಕದಿಂದ ರಕ್ಷಿಸಲ್ಪಡಲಿ. ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಬರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. Praise the Lord. Thank you, Jesus. Praise to Jesus. We glorify you, Jesus. Hallelujah, hallelujah, hallelujah. Praise the Lord.